ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಬಂದು ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ. ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಮನೆಯಲ್ಲಿ ಒಂದು 4 ರೋಸಸ್ ಇತ್ತು. ಸೊ ಹಾಗೆ ಇಟ್ಟರೆ ಬತ್ತೆ ಹೋಗುತ್ತೆ ಅಂತ ಹೇಳಿ ಈ ಪ್ಲ್ಯಾಂಟ್ ಒಳಗಡೆ ಈ ರೀತಿ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಹೊರಗಡೆ ಇಟ್ಟಾಗ ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಆಚೆ ಇಡೋದ್ರಿಂದ ಬೇಗನೆ ಬತ್ತಿ ಹೋಗ್ತಿತ್ತು. ಹಾಗಾಗಿ ನಾನು ಈ ರೀತಿ ಪ್ಲ್ಯಾಂಟ್ಸ್ ಒಳಗಡೆ ಹಾಕಿಟ್ಟಿದ್ದೆ. ಹಾಗೆ ಬೆಳಿಗ್ಗೆ ಬೇಗ ಎದ್ದು ಟಿಫಿನ್ ಎಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್ ಜೊತೆ ಆಚೆ ಹೋಗಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಮುಂಚೆನೆ ಮನೆಗೆ ಒಂದಿಷ್ಟು ಪಾರ್ಸಲ್ಸ್ ಬಂದಿತ್ತು. ಏನೇನು ಬಂದಿತ್ತು ಅನ್ನೋದು ಕೂಡ ಹೇಳ್ತೀನಿ. ಡ್ರೈ ಫ್ರೂಟ್ಸ್ನ ಆರ್ಡರ್ ಮಾಡಿದ್ದೆ. ಫಾರ್ಮಲಿ ಅವ್ರದ್ದು ಪಂಚಮೇವ ಒಂದು ಪ್ಲೇನ್ ಡ್ರೈ ಫ್ರೂಟ್ಸ್ನ ತರಿಸಿದ್ದೆ. ಇನ್ನೊಂದು ಬಂದು ಅದೇ ಫಾರ್ಮಲಿ ಅವ್ರದ್ದು ಸ್ನ್ಯಾಕ್ಸು ಬಂದು ಇನ್ನೊಂದು ಮೆಕ್ಸಿಕನ್ ಪೆರಿ ಪೆರಿನ ಆರ್ಡರ್ ಮಾಡಿದ್ದೆ. ಪ್ಯಾಕಿಂಗ್ ಅಂತೂ ತುಂಬಾ ನೀಟಾಗಿ ಮಾಡಿದರು. ಹಾಗೆ ನೋಡ್ಬೋದು ಇಲ್ಲಿ ಯಾವ ರೀತಿನ ಕೊಟ್ಟಿದ್ದಾರೆ ಅಂತ ಹೇಳಿ. ಈಸಿಯಾಗಿ ರಿಮೂವ್ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಫಸ್ಟ್ ಕ್ರೈಯಿಂದ ನಿಧಿಗೆ ಸಾಕ್ಸ್ನ ಆರ್ಡರ್ ಮಾಡಿದ್ದೆ. ಅದು ಕೂಡ ಬಂದಿತ್ತು. ಈಗ ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಸಾಕ್ಸ್ ಬೇಕೇ ಬೇಕು. ಬೇಗ ಒಣಗೋದು ಇಲ್ಲ, ಮಳೆ ಅವಾಗವಾಗ ಬರ್ತಾ ಇರುತ್ತೆ. ಹಾಗಾಗಿ ನಾನು 1 ಪ್ಯಾಕ್ ಮಾತ್ರ ಬಂದಿದೆ. ಇನ್ನೂ ಒಂದು ಸೆಟ್ಟು ಬರಬೇಕು, ಬಂದಿಲ್ಲ. ಸೊ ಇದರಲ್ಲಿ 5 ಪೇರ್ ಇದೆ. ತುಂಬಾ ಚೆನ್ನಾಗಿತ್ತು. 350 ಸಮಥಿಂಗ್ ಏನೋ ನಾನು ಇದಕ್ಕೆ ಪೇ ಮಾಡಿದ್ದೆ. ಹಾಗೆ ಕ್ವಾಲಿಟಿ ವೈಸು ಕೂಡ ತುಂಬಾ ಚೆನ್ನಾಗಿತ್ತು. ಬೇಬಿ ಹಗ್ ಬ್ರ್ಯಾಂಡ್ದು ಯಾವಾಗಲೂ ಚೆನ್ನಾಗಿರುತ್ತೆ. ಸೊ ಅದನ್ನೆಲ್ಲ ತೆಗೆದಿಟ್ಟು ನಂತರ ನಾನು ಈಗ ಫ್ರೆಂಡ್ಸ್ ಜೊತೆ ಆಚೆ ಹೋಗಬೇಕು. ಹಾಗಾಗಿ ಹೋಗ್ತಾ ಇದ್ದೀನಿ. ಕ್ಯಾಬ್ ಬರೋದು ಲೇಟ್ ಆಯಿತು ಅಂತ ಹೇಳಿ ವಿನಯ್ ಅವ್ರಿಗೆ ಡ್ರಾಪ್ ಮಾಡೋಕೆ ಹೇಳಿದ್ದೆ. ಸೊ ಅವರು ಕೂಡ ಡ್ರಾಪ್ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ಸ್ವಲ್ಪ ಕೋಲ್ಡ್ ಆಗಿತ್ತು, ಹುಷಾರಿರಲಿಲ್ಲ. ಆದರೂ ಕೂಡ ನನ್ನನ್ನು ಬಿಟ್ಟು ಬನ್ನಿ ಅಂತ ಹೇಳಿದೆ. ಅವರು ಕೂಡ ಸರಿ ಆಯಿತು ಅಂತ ಹೇಳಿ ಬಿಟ್ಟು ಬರ್ತಾ ಇದ್ದಾರೆ. ಆಲ್ರೆಡಿ ಟೈಮ್ ಆಗಿತ್ತು. ನನ್ನ ಫ್ರೆಂಡ್ಸ್ ಆಲ್ರೆಡಿ ಹೋಗ್ಬಿಟ್ಟು ಕಾಯ್ತಾ ಇದ್ದಾರೆ. ನಂತರ ನಿಧಿಗೆ ಬಾ ಹೇಳಿ ನಾನು ಈಗ ಗೆಲಾರಿಯಾ ಮಾಲ್ಗೆ ಹೋಗ್ತಾ ಇದ್ದೀನಿ. ಸೊ ವಿನಯ್ ನನ್ನನ್ನು ಡ್ರಾಪ್ ಮಾಡಿ ಅವರು ಕೂಡ ಹೋದರು ಮನೆಗೆ ನಿಧಿ ಕರ್ಕೊಂಡು. ತುಂಬ ದಿನಗಳ ನಂತರ ಫ್ರೆಂಡ್ಸ್ ಜೊತೆ ಮೂವಿಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ಈಗ ಮಗು ಆದಮೇಲೆ ಮಕ್ಕಳು ಜೊತೆ ಫ್ಯಾಮಿಲಿ ಜೊತೆ ಈಗ ಮೂವಿಗೆ ಹೋಗೋದು ತುಂಬಾ ಕಷ್ಟ. ಯಾಕಂದರೆ ಮಕ್ಕಳು ಮೂವಿ ನೋಡೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಕೂಡ ಕಾಟೇರ ಮೂವಿನ ಫ್ರೆಂಡ್ಸ್ ಜೊತೆನೇ ಹೋಗಿದ್ದೆ. ಸೊ ಈ ಸರಿ ಕೃಷ್ಣ ಪ್ರಯಾಣ ಸಖಿ ಮೂವಿಗೆ ಫ್ರೆಂಡ್ಸ್ ಜೊತೆನೇ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡು ಸ್ಪಾರ್ ಒಳಗಡೆ ಇದ್ದರು. ಸೊ ಹೋಗಿ ಕಾಲ್ ಮಾಡಿದೆ, ಅವರು ಎಲ್ಲಿದ್ದೀರಾ ಅಂತ. ಒಳಗಡೆ ಇದ್ದೀವಿ ಬಾ ಅಂತ ಹೇಳಿದರು. ಸೊ ಒಳಗಡೆ ಹೋಗ್ತಿದ್ದಂಗೆ ಫ್ರೆಂಡ್ಸ್ ಸಿಕ್ಕರು. ಅವ್ರಿಗೂ ಕೂಡ ಹಾಯ್ ಹೇಳಿದ್ವಿ. ನಂತರ ಎಲ್ಲ ಮಾಲ್ ಸುತ್ತಾಡ್ಕೊಂಡು ಏನಾದರೂ ತಿನ್ಕೊಂಡು ಹೋಗೋಣ ಅಂತ, ಒಳಗಡೆ ಹೋಗೋಣ ಅಂತ ಹೇಳಿ ಸಬ್ವೆಗೆ ಹೋದ್ವಿ. ಸಬ್ವೆಗೆ ಹೋಗಿ 2 ಬರ್ಗರ್ನ ಆರ್ಡರ್ ಮಾಡಿದ್ವಿ. ಹಾಗೆ ಲಾಸ್ಟ್ ಟೈಮ್ ಮೂವಿಗೆ ಹೋದಾಗ ಏನೂ ತಿಂದೋಗಿರಲಿಲ್ಲ, ತುಂಬಾ ಹಸಿವಾಗಿತ್ತು. ಹಾಗಾಗಿ ಈ ಸರಿ ಸ್ವಲ್ಪ ಲೈಟಾಗಿ ಏನಾದರೂ ತಿನ್ಕೊಂಡು ಹೋಗೋಣ, ಬಂದಮೇಲೆ ಊಟ ಮಾಡಿದ್ರಾಯ್ತು ಅಂತ ಹೇಳಿ ಸಬ್ವೇಲಿ ಸೊ ನಮಗೆ ಬರ್ಗರ್ನ ಆರ್ಡರ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನೀವು ನೋಡ್ಬೋದು ಆಪ್ಷನ್ಸ್ ಇರುತ್ತೆ. ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನು ನೀವು ಚಾಯ್ಸ್ ಮಾಡ್ಬೋದು, ಚೂಸ್ ಮಾಡ್ಬೋದು. ಹಾಗೆ ನಿಮಗೆ ಯಾವುದು ಇಷ್ಟ ಆಗೋಲ್ಲ ಅದನ್ನು ಬಿಡ್ಬೋದು. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇರುತ್ತೆ ಇದರಲ್ಲಿ. ಹಾಗೆ ನಾವು ಕೂಡ 2 ಬರ್ಗರ್ನ ಆರ್ಡರ್ ಮಾಡಿದ್ವಿ. ಸೊ 2 ಬರ್ಗರ್ ಕೂಡ ನಮಗೆ ಬಂದಿತ್ತು. 3 ಜನ ಶೇರ್ ಮಾಡಿ ತಿಂದ್ವಿ. ಯಾಕಂದರೆ ಮಾರ್ನಿಂಗ್ ಆಲ್ರೆಡಿ ಎಲ್ಲರದ್ದು ಟಿಫಿನ್ ಆಗಿರೋದ್ರಿಂದ ಲೈಟಾಗಿ ತೊಗೊಂಡಿದ್ವಿ ಅಷ್ಟೇ. ಹಾಗೆಯೇ 3 ಜನ ಕುತ್ಕೊಂಡು ಮಾತಾಡಿ ಸ್ವಲ್ಪ ಹೊತ್ತು ಹಾಗೆ ಬರ್ಗರ್ನ ತಿಂದು 12:40ಗೆ ಮೂವಿ ಸ್ಟಾರ್ಟ್ ಆಗ್ತಾ ಇತ್ತು. ಹಾಗಾಗಿ 12:30 ಹಂಗೆ ಹೋದ್ವಿ. ಫುಡ್ ಕೋರ್ಟು ಹಾಗೆ PVR ಬಂದು 4th ಫ್ಲೋರಲ್ಲಿದೆ ಮಾಲಲ್ಲಿ. ಸೊ ಹಾಗಾಗಿ 4th ಫ್ಲೋರಲ್ಲಿ ನಾವು ಹೋಗ್ತಾ ಇದ್ದೀವಿ. ಸ್ಕ್ರೀನ್ ಸೆಕೆಂಡಲ್ಲಿ ಕೃಷ್ಣ ಪ್ರಯಾಣ ಸಖಿ ಮೂವಿ ಇತ್ತು. ಹಾಗಾಗಿ ನಾವು ಕೂಡ ಸೊ ಈ ಟೈಮ್ ಬೇಗನೆ ಹೋಗಿದ್ವಿ. ಯಾಕಂದರೆ ಲಾಸ್ಟ್ ಟೈಮ್ ಕಾಟೇರ ಹೋದಾಗೆ 5 ಮಿನಿಟ್ಸ್ ಲೇಟ್ ಆಗಿತ್ತು. ಸೊ ಈ ಟೈಮ್ 5 ಮಿನಿಟ್ಸ್ ಮುಂಚೆನೇ ಹೋಗಿದ್ರಿಂದ ಮೂವಿ ಏನು ಸ್ಟಾರ್ಟ್ ಆಗಿರಲಿಲ್ಲ, ಬೇಗನೆ ಹೋದ್ವಿ. ತುಂಬ ದಿನಗಳ ನಂತರ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಒಂದು ಒಳ್ಳೆ ಮೂವಿನ ಮಾಡಿದ್ದಾರೆ. ತುಂಬಾ ಖುಷಿ ಆಯಿತು. ಹಾಗೆ ಮೂವಿ ಕೂಡ ಪರ್ಸ್ನಲ್ ಆಗಿ ತುಂಬಾ ಇಷ್ಟ ಆಯಿತು. ಕಾಮಿಡಿ ಆಗಿರ್ಬೋದು, ಹಾಗೆ ಮೂವಿ ಕೂಡ ತುಂಬಾ ಚೆನ್ನಾಗಿತ್ತು. ಎಲ್ಲಿ ಬೋರ್ ಅಂತ ನಮಗೆ ಅನ್ನಿಸ್ತಾ ಇರಲಿಲ್ಲ. ಸೊ ಮೂವಿ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಹೇಳಿ ನಾವು ದಿಂಡಿಗಲ್ ತಳ್ಪಾಕಟ್ಟಿಗೆ ಬಂದ್ವಿ. ವೆಜ್ ಬಿರಿಯಾನಿ ಹಾಗೂ ಕುತ್ತು ಪರೋಟನ ಆರ್ಡರ್ ಮಾಡಿದ್ವಿ. ಎರಡೂ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ನನ್ನ ಫ್ರೆಂಡು ಕಾರ್ಡ್ನ ತೊಗೊಂಡು ಬಂದಿದ್ಲು. ಫನ್ ಸಿಟಿಗೆ ಹೋಗಿ ಸ್ವಲ್ಪ ಹೊತ್ತು ಗೇಮ್ನ ಆಟ ಆಡಿ ಸೊ ಮನೆಗೆ ಬರೋಷ್ಟರಲ್ಲಿ ಸಂಜೆ ಆಗಿತ್ತು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.